ಬಳ್ಳಾರಿಯ ಹಾಸ್ಟೆಲ್ ಒಂದರಲ್ಲಿ ವಿದ್ಯಾರ್ಥಿಯ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮೃತ ಬಾಲಕ ಹೇಮಂತ್ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಹೇಮಂತ್ ಅನ್ನೋ ಬಾಲಕನ ಮೇಲೆ 9ನೇ ತರಗತಿಯನ್ನೊಬ್ಬ ಬಾಲಕ ಅಟ್ಯಾಕ್ ಅನ್ನ ಮಾಡಿರ್ತಾನೆ. ಆತನ ಜೊತೆಗೆ ಇನ್ನೂ ಉಳಿದ ಬಾಲಕರಿಗ ಮೇಲೂ ಕೂಡ ಗಾಯಗಳಾಗಿರುತ್ತೆ. ಸದ್ಯಕ್ಕೆ ಮೃತ ಬಾಲಕ ಹೇಮಂತ್ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ರಾಡ್, ಚಾಕು, ರೇಡಿಯಂ ಕಟರ್ನಿಂದ ಹಲ್ಲೆ ಮಾಡಲಾಗಿದೆ. ಆ ಬಾಲಕ ನಮ್ಮ ಮಗನ ಮೇಲೆ ಇಷ್ಟೆಲ್ಲ ಆಯುಧಗಳಿಂದ ಹಲ್ಲೆ ಮಾಡಿದ್ದಾನೆ. ಆರೋಪಿ ಬಾಲಕ ಗಾಂಜಾ ಹೊಡೆದಿದ್ದಾನೆ ಅಂತ ಇಲ್ಲಿ ಸಾವನ್ನಪ್ಪಿರುವ ಬಾಲಕನ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ಎಲ್ಲರೂ ಮಲಗಿದ್ದಾಗ ಸಿಕ್ಕವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ. ಮೃತ ಬಾಲಕನ ತಂದೆ ಲಕ್ಷ್ಮೀಕಾಂತ್ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಈಗಾಗಲೇ ಮಗನನ್ನ ಕಳ್ಕೊಂಡಂತಹ ನೋವಲ್ಲಿರುವಂತಹ ಪೋಷಕರ ಆಕ್ರಂದನ ಏನಿದೆ ಮುಗಿಲು ಮುಟ್ಟಿದೆ. ಅದರ ಜೊತೆಗೆ ಅಲ್ಲಿನ ಆಡಳಿತದ ವಿರುದ್ಧವೂ ಕೂಡ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅಲ್ಲಿನ ಮಕ್ಕಳ ಸ್ಥಿತಿಗತಿ ಯಾವ ರೀತಿ ಇದೆ, ಆ ಬಾಲಕ ಏನಿದ್ದಾನೆ ಗಾಂಜಾ ಹೊಡೆದಿದ್ದ ಅಂತ ಹೇಳ್ಕೊಂಡು ಪೋಷಕರು ಆರೋಪ ಮಾಡ್ತಿದ್ದಾರೆ. ಆರೋಪಿ ಬಾಲಕ ಗಾಂಜಾ ಹೊಡೆದು ಹೀಗೆಲ್ಲ ಮಾಡಿದ್ದಾನೆ. ಎಲ್ಲರೂ ಮಲ್ಕೊಂಡಿರುವಂತಹ ಸಂದರ್ಭದಲ್ಲಿ ಆತ ಬಂದ್ಬಿಟ್ಟು ಸಿಕ್ಕವರಿಗೆ ಚಾಕು ಇರಬಹುದು, ರೇಡಿಯಂ ಕಟರ್ ಇರಬಹುದು, ರಾಡ್ನಿಂದ ಹಲ್ಲೆ ಮಾಡಿದ್ದಾನೆ ಅಂತ ಹೇಳ್ಕೊಂಡು ಲಕ್ಷ್ಮೀಕಾಂತ್ ಆರೋಪವನ್ನ ಮಾಡಿರೋದು. ಬಳ್ಳಾರಿಯ ಗುರುಕುಲ ಹಾಸ್ಟೆಲ್ ಸ್ಕೂಲ್ ಏನಿದೆ ಇಲ್ಲಾಗಿರುವ ಘಟನೆ ಇದು. ನಿನ್ನೆ ಆಗಿರೋ ಘಟನೆ. ಎಲ್ಲರೂ ಮಲಗಿದ್ದಾಗ 9ನೇ ತರಗತಿ ವಿದ್ಯಾರ್ಥಿ ಏನಿದ್ದಾನೆ ಮನಸೋ ಇಚ್ಛೆ ಎಲ್ಲರ ಮೇಲೂ ಅಟ್ಯಾಕ್ ಅನ್ನ ಮಾಡಿದ್ದಾನೆ, ರಾಡ್ನಲ್ಲಿ ಹೊಡೆದಿದ್ದಾನೆ. ಅದ್ರ ಜೊತೆಗೆ ಲೇಡೀಸ್ ಹಾಸ್ಟೆಲ್ ಏನಿದೆ ಅಲ್ಲಿನ ವಾರ್ಡನ್ ಕೂಡ ಈ ಗಲಾಟೆ ಆಗ್ತಿರುವಂತಹ ಸಂದರ್ಭದಲ್ಲಿ ಸ್ಥಳಕ್ಕೆ ಬರ್ತಾರೆ. ಸ್ಥಳದಲ್ಲಿ ಪರಿಸ್ಥಿತಿಯನ್ನು ತಿಳಿಗೊಳಿಸೋಕೆ ಅವರು ಕೂಡ ಯತ್ನ ಮಾಡ್ತಾರೆ. ಬಟ್ ಆ ಮಹಿಳೆ ಮೇಲೂ ಕೂಡ, ಆ ವಾರ್ಡನ್ ಮೇಲೂ ಕೂಡ ಆ 9ನೇ ತರಗತಿ ಬಾಲಕ ಏನಿದ್ದಾನೆ ಹಲ್ಲೆಯನ್ನ ಮಾಡಿದ್ದಾನೆ. ಸೊ ಇಲ್ಲಿ ಮಕ್ಕಳು, ಈ ಹುಡುಗ ಏನಿದ್ದಾನೆ ಸಾವನ್ನಪ್ಪಿರೋ ಬಾಲಕ ಆಂಧ್ರ ಪ್ರದೇಶದ ಮೂಲದವನು. ನಿನ್ನೆ ಘಟನೆ ಆದ ತಕ್ಷಣ ಪೋಷಕರಿಗೆ ಕರೆ ಬರುತ್ತೆ. ಪೋಷಕರು ಕಾಲ್ ರಿಸೀವ್ ಮಾಡಿದಾಗ ಮಗನ ಕಂಡೀಷನ್ ಸೀರಿಯಸ್ ಆಗಿದೆ, ಬಂದ್ಬಿಡಿ ಅಂತ ಹೇಳ್ತಾರಂತೆ. ಬಟ್ ಅವರಿಗೆ ಇಲ್ಲಿ ಅಸಲಿಗೆ ಏನಾಗಿತ್ತು, ಏನ್ ಕತೆ ಅನ್ನುವಂಥದ್ದು ಇನ್ನೂ ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ. ಬಂದ ಮೇಲೆ ಗೊತ್ತಾಗುತ್ತೆ ಮಗನ ಸಾವಾಗಿದೆ. 9ನೇ ತರಗತಿಯ ವಿದ್ಯಾರ್ಥಿ ಏನಿದ್ದಾನೆ ಈತ ಇನ್ನುಳಿದ ವಿದ್ಯಾರ್ಥಿಗಳ ಮೇಲೆ ಹಾಸ್ಟೆಲ್ನಲ್ಲಿ ಯಾರ್ಯಾರು ಸಿಗ್ತಾರೆ ನೋಡಿ ಕೈಗೆ, ಅವರೆಲ್ಲರ ಮೇಲೆ ಹಲ್ಲೆ ಮಾಡಿದ್ದಾನೆ. ಅದರಲ್ಲಿ ನನ್ನ ಮಗ ಸಾವನ್ನಪ್ಪಿದ್ದಾನೆ ಅಂತ ಹೇಳ್ಕೊಂಡು ಆ ಕುಟುಂಬಸ್ಥರಿಗೆ ಗೊತ್ತಾಗುತ್ತೆ. ಆಂಧ್ರದಿಂದ ಬಂದಿರ್ತಾರೆ. ಶಾಕಿಂಗ್ ಇನ್ಸಿಡೆಂಟ್ ಆಗಿರುತ್ತೆ. ಮಗನನ್ನ ಕಳ್ಕೊಂಡಿದ್ದಾರೆ. ಆಕ್ರಂದನ ಸದ್ಯಕ್ಕೆ ಮುಗಿಲು ಮುಟ್ಟಿದೆ. ಅದ್ರ ಜೊತೆಗೆ ಅಲ್ಲಿನ ಆಡಳಿತ, ಶಾಲಾ ಆಡಳಿತ ಇರಬಹುದು, ಅದ್ರ ಜೊತೆಗೆ ಬಾಲಕನ ವಿರುದ್ಧವೂ ಆರೋಪ ಮಾಡ್ತಾ ಇದ್ರೆ ಕಂಪ್ಲೇಂಟ್ ಕೂಡ ಫೈಲ್ ಆಗಿದೆ. ನನ್ನ ಮಗನ್ನ ಈತ ಗಾಂಜಾ ಸೇವನೆ ಮಾಡ್ಕೊಂಡು ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾನೆ ಅಂತ ಹೇಳ್ಕೊಂಡು ಪೋಷಕರು ಆರೋಪ ಮಾಡ್ತಿದ್ದಾರೆ. ನೈಟು 11:30ಗೆ ಸಾರ್ ಫೋನ್ ಮಾಡಿದ್ದಾರೆ. ಈಗ ಸೀರಿಯಸ್ ಆಗಿದೆ ಅಂದರೆ ನಾವು ಬಂದಿದ್ದ ತಕ್ಷಣ ಇಲ್ಲಿ ನಮ್ಗೆ ಗುರುತಾಗಿದೆ ಮರ್ಡರ್ ಆಗೈತೆ ಅಂತ ಹೇಳಿ. ಅದರನ್ನೆಲ್ಲ ಅದು ಕತ್ತಿಯಲ್ಲಿ ಏನೋ ದಾಳಿ ಮಾಡಿದ್ದಾನಂತ ನಮಗೆ ಸಾಬೀತಾಯಿತು. ಅದನ್ನು ನೋಡಿದ ಮೇಲೆ ಆ ಅವರು ಮಿಕ್ಕಿದ ಗಾಯಾಳ ಅವರು ಇಂಜೂರ್ಡ್ ಪರ್ಸನ್ಸ್ ಅದಾರೆ, ಅವ್ರನ್ನ ಕೇಳಿದಾಗ ಕತ್ತಿದೋಗಂದು ದಾಳಿ చేసినాರಂತ ಅವ್ರು ಹೇಳಿದ್ರು. ಅವೆಲ್ಲ ಅಲ್ಲಿ ಹಾಸ್ಟೆಲ್ನಾಗ ಅವೆಲ್ಲ ಪ್ರೊವೈಡ್ ಇರಬಾರ್ದು. ಮತ್ತು ಈ ಮ್ಯಾನೇಜ್ಮೆಂಟು ನಿರ್ಲಕ್ಷ್ಯ ಧೋರಣೆ ಇದ್ದದಕ್ಕೆ ಈ ಅನಾಹುತ ಆಗೈತೆ ಅಂತ ನಾನು ಹೇಳ್ತಾ ಇದ್ದೀನಿ ನಿಮಗೆ ಎಲ್ಲರಿಗೂ. ಮೊನ್ನೆ ಮಾಡಿದ್ದ ಫೀಸ್ ಕಟ್ಟಬೇಕಂತೇಳಿ ಫ್ರೈಡೇ ಫೀಸ್ಗೆ ಒಂದು 5,000 ಇದ್ದರೆ ಫೋನ್ಪೇದವ್ರು ಕಳಿಸಿವಿ ಅಷ್ಟೇ. ಇನ್ನು ಒಂದು ಡ್ಯಾಡಿ ಚೆನ್ನಾಗಿದ್ದೀನಿ ಡ್ಯಾಡಿ ಅಂತ ಹೇಳಿದ ಅಷ್ಟೇ. ಡ್ರಗ್ಸು ನನಗೆ ಅದಕ್ಕೆ ಡೌಟ್ ಐತೆ, ಏನೋ ನಾವು ಬಂದಿರ್ಬೋದಂತ ಅನಿಸ್ತದೆ. ಅವನು ಹುಡುಗರು ಏನು ಮಾಡ್ತಾರ ಏನು ಇವ್ರ ಜಂಗ ಐತೆ ಎಲ್ಲ ಅವರು ತಗೋಬೇಕು, ತಗೊಂಡಿಲ್ಲ, ಅವರು ಗಮನಕ್ಕೆ ತಗೊಂಡಿಲ್ಲ, ಏನು ಮಾಡಿಲ್ಲ. ಅವನು ಕೊಲೆ ಮಾಡಿದ್ದಾನಂತೇಳಿ ಅವ್ನು ಹುಡುಗನ ಅವ್ನು ಭರತ್ ಅಂತ ಇಲ್ಲಿ ಗೋನೆಹಾಳು, ಬಳ್ಳಾರಿ ಬಗಲಿಗೆ ಗೋನೆಹಾಳು ಹುಡುಗ ಅವನೇ ಮಾಡಿದ್ದಾನಂತ. ಮಿಕ್ಕಿದ್ದವ್ರು ಗಾಯ ಇದು ಅವ್ರು ಇಂಜೂರ್ಡ್ ಪರ್ಸನ್ ಹುಡುಗರು ಅದಲ್ಲ ಅವರೆಲ್ಲ ಹೇಳ್ಯಾರ. ಮಕ್ಕಂಡಿದ್ದಾಗ ನಡೆದಿದೆ ಘಟನೆ. ಆ ಮೇಡಮು ಮೇಲೆ ಇದ್ದಾರೆ, ಅವ್ರು ಬಂದಾರ ಕೆಳಗ, ಇವರು ಕಿರ್ಚಾಡಿದ್ ನೋಡ್ಕೊಂಡು ಬಂದ್ರೆ ಆಮೇಲೆ ಮೇಲಾಗ ಅಟ್ಯಾಕ್ ಮಾಡಿಬಿಟ್ಟಾನ. ಸೆಕ್ಯೂರಿಟಿ ಗಾರ್ಡ್ನಾಗ ಹೊಡೆದು ಹೋಗ್ಬಿಟ್ಟಾನ, ಹೊಡೆದಾನ. ಮಾಡ್ಕೊಂಡಿದ್ರೆ ಫೋನ್ ಬಂತು ನಮ್ಮೂರಿಂದ. ಯಾವಾಗ ನಾನು ನೈಟ್ 10 ಮೇಲೆ ಫೋನ್ ಬಂದ್ರೆ ನನಗೆ ಗಾಬರಿ ಆಗ್ತದೆ. ನಮ್ಮನ್ನ ಅಷ್ಟಾಗಿದಾರಲ್ಲ ಎಸ್ ಸರ್ ಅಳಿಯ ತೀರ್ಕೊಂಡಿದಾರ ಅಂದ್ರೆ ಬಂದಿರ್ತಾರೆ ಅಂತಂದ್ರೆ ನಮ್ಮಟ್ ಬಂದು ಶೆಟ್ ಮಾಡ್ಕೊಂಡಿದ್ವಿ. ಏನು ಅಂತ ಕೇಳಿದ್ರೆ ಏಮಂತ ಸೀರಿಯಸ್ ಅಂದ್ರೆ ಎಲ್ಲಿ ಪ್ರಾಬ್ಲಮ್ ಏನಂತ ನಾನು ಬರ್ತೀನಿ ಮಧ್ಯದಾಗ ಗಾರ್ನ ಯಾರೋ ಫ್ರೆಂಡ್ ಹೆಂಗಿದಮ್ಮ ಓದೋದ್ರಲ್ಲೆಲ್ಲ? ಮಾಮೂಲು ಸರ್
ನನಗೆ ఇష్ట ಇಲ್ಲ ಅಲ್ಲಿ ఓదక మీరు డబ్బులు వేస్ట్ చేస్తారు అంత తిరిగి మీరు డబ్బులు వేస్ట్ చేస్తారమ్మా హాస్టల్లో ఏం బాగాలేదు ఫుడ్ బాగాలేదు చదువు కూడా పంపించప్పుడు నాకు ఇష్టం లేదు చదువు ఊర్లోనే ఉంటాను అంటే నీకేమి పని చేసే చేతలప వద్దు చదువుకో నీ ఇష్టమమ్మా నాకు చదువు ఇష్టం లేదు నేను ఇంట్లోనే ఉంటాను ఆంధ్రాలో చదువుతాను హాస్టల్లో ఏమీ వద్దక ತಮ್ಮದೇ ಕೊಟ್ಟಾಡ್ತಾರೆ ಏನಿಲ್ಲ ಸರ್ ಇಂಥವು ನಾನು ಟಿವಿನಲ್ಲೇ ನೋಡಿದ್ದೆ ಇದೆ ಫಸ್ಟ್ ಟೈಮ್ ನನ್ನ ಮಗ ಸ್ಕೂಲ್ ಮ್ಯಾನೇಜ್ಮೆಂಟ್ ನೋಡ್ಕೋಬೇಕಿತ್ತು. ಅವರು ಅವ್ನ ಮೆಂಟಲ್ ಪರಿಸ್ಥಿತಿ ಹಂಗಿದ್ದಾಗ ನೋಡ್ಕೋಬೇಕಿತ್ತು. ಮತ್ತೆ ನೋಡಿಲ್ಲ ಅವರು. ಘಟನೆ ನಡೆದೋಗೈತೆ. ಒಬ್ಬರನ್ನಾದ್ರೆ ಏನನ್ನ ಅನ್ಬೋದು, ಅವ್ರಿಗೆ ಏನನ್ನ ಡಿಫ್ರೆನ್ಸಸ್ ಇದಾವೆ. ಇವಾಗ 9 ಮಂದಿನಂದ್ರೆ ಭಾರಿ ದೂರ ಹೋಯ್ತು ಅದು. ಹಂಗಾಗಿ ನಮಗೆ ಮಾನಸಿಕ ಆಗದೆ, ಅವ್ರ ಬಗ್ಗೆ ಮಾನಸಿಕ ಆಗದೆ, ಎಲ್ಲರ ಬಗ್ಗೆ ಮಾನಸಿಕತೆ ನಮ್ಮ ಹುಡುಗೋಗನಂತ ನಮಗೆ ಭಾರಿ ದುಃಖ ಐತೆ. ಕೇರ್ ಟೇಕರ್ ಯಾರಾಯ್ತಾರೋ ಅವರು ಸ್ಟಡಿ ಮಾಡಬೇಕು. ಆ ಹೊರ್ತು ಅವ್ರ ಮ್ಯಾನೇಜ್ಮೆಂಟ್ ಎಲ್ಲ ಇರ್ತಾರ, ಅಲ್ಲಿ ಕೇರ್ ಟೇಕರ್ಸ್ ಇರ್ತಾರ, ಅವ್ರನ್ನ ನೋಡ್ಕೋಬೇಕಾಗ್ತದೆ. ಅದು ಅವ್ರು ನೋಡ್ಕೊಂಡಾರ ಇಲ್ಲ ನಮ್ಗೆ ಗೊತ್ತಿಲ್ಲ. ನಾವು ಹುಡುಗರನ್ನ